ಆಯ ಗುಣರಾಶಿ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಸೊ 22ನೇ ಶ್ಲೋಕ ಪ್ರಮೇಯ ನವಮಾಲಿಕ ವೈಲೇರೆ. ವ್ಯಾಖ್ಯಾಂ ಶ್ರುತ್ವಾ ಮುನಿಭ್ಯೋऽಭ್ಯಧಿತ ಸಮಯತೋ ಯಸ್ಯ ಲಭ್ಯಂ ಫಣೀಂದ್ರೋ ವೈಕುಂಠಂ ಹೇಮ ನಾನಾಮಣಿಮಯ ಸದನಂ ಶ್ರೀಶಧಾಮಸ್ತದೋಷಂ ಸಾಯುಜ್ಯಾದ್ಯಾಪ್ತ ಸೌಖ್ಯೇರಖಿಲ ವಿಷಯಭಿಃ ಸುಂದರೀ ಭೋಗಭಾಗ್ಭಿಃ ಬ್ರಹ್ಮಾದೀರ್ನಾಥ ದೃಗ್ಭಿರ್ವಿ ಲಸಿತ ಮಧುರಂ ಸೋನು ಗೃಹ್ಣಾತು ನೋಲಂ. 22ನೇ ಶ್ಲೋಕ ಪ್ರಮೇಯ ನವಮಾಲಿಕದಲ್ಲಿ. ಇದು 11ನೇ ಮಧ್ವವಿಜಯದ 11ನೇ ಸರ್ಗದಲ್ಲಿ ಬರುವ 77 ಶ್ಲೋಕಗಳ ವರ್ಣನೆಯನ್ನು ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಪ್ರಥಮ ಸರ್ಗದಲ್ಲಿ ಮಧ್ವವಿಜಯದ ಪ್ರಥಮ ಸರ್ಗ ನಾವು ನೋಡಿದ ಹಾಗೆ ಸಂಕ್ಷಿಪ್ತವಾಗಿ ಮೈಮಂದ ಬುದ್ಧವಂತ ನಾರಾಯಣ ಪಂಡಿತಾಚಾರ್ಯ ಹೇಳಿದ್ದಾರೆ. ಅದೇ ರೀತಿ ಇಲ್ಲಿ 11ನೇ ಸರ್ಗದ 77 ಶ್ಲೋಕದ ವರ್ಣನೆಯನ್ನು ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಮಧ್ವಾಚಾರ್ಯರು ಪ್ರವಚನ ಮಾಡಿದರೆ ಮುಗಿಲಿನಲ್ಲಿ ಮುನಿಗಳ ಜೊತೆಗೆ ಸ್ವಯಂ ಶೇಷದೇವರೇ ಬಂದು ಆಲಿಸುತ್ತಿದ್ದರು. ಆಗ ಆ ಶಾಸ್ತ್ರವನ್ನು ಅಧ್ಯಯನ ಮಾಡಿದವರಿಗೆ, ಅನುಷ್ಠಾನ ಮಾಡಿದವರಿಗೆ ಸಿಗುವ ಫಲ ಎಂಥದು ಎಂದು ಮುನಿಗಳು ಕೇಳಿದಾಗ ಶೇಷದೇವರು ಹೀಗೆ ನುಡಿದಿದ್ದರು: ಮಧ್ವಮುನಿಯ ಶಾಸ್ತ್ರ ಮೋಕ್ಷಕ್ಕೆ ತೆರೆದ ಹೆದ್ದಾರಿ. ಆ ವೈಕುಂಠ ಲೋಕವಾದರೂ ಎಂಥ ಅದ್ಭುತವಾದದ್ದು. ಅದಕ್ಕೆ ಎಣೆಯಾದ ತಾಣ ಅದೊಂದೇ. ಚಿನ್ಮಯವಾದ ಚಿನ್ನ, ಮುತ್ತು, ವಜ್ರಗಳಿಂದ ಕೆತ್ತಿ ಕಳೆದ ಮನೆಗಳ ಮಂಗಳ ಲೋಕ ಅದು. ಲಕ್ಷ್ಮೀರಮಣ ವಾಸದ ಮನೆ ಅದು. ಏನು ಕೇಳ್ತಾ ಇಲ್ವಾ? ಕೇಳ್ತಾ ಇದೆ. ಲಕ್ಷ್ಮೀರಮಣನ ವಾಸದ ಮನೆ ಅದು. ಸ್ವಯಂ ಲಕ್ಷ್ಮೀದೇವಿಯೇ ಮನೆ ವಾಳ್ತೆ ನಡೆಸುವ ಪುಣ್ಯದ ಅರಮನೆ ಅದು. ಮುಪ್ಪು, ಸಾವು, ಹುಟ್ಟು ಇಂಥ ಯಾವ ದುಃಖ ದೋಷಗಳಿಗೂ ಅಲ್ಲಿ ಪ್ರವೇಶವಿಲ್ಲ. ಮುಕ್ತರಾದ ಬ್ರಹ್ಮಾದಿಗಳು ಸಾಯುಜ್ಯ, ಸಾರೂಪ್ಯ, ಸಾಮೀಪ್ಯ ಮತ್ತು ಸಾಲೋಕ್ಯ ಎಂಬ 4 ಬಗೆಯ ಮುಕ್ತಿಯಿಂದ ತಮಗೆ ತಕ್ಕಂತೆ ಪೂರ್ಣವಾಗಿ ವ್ಯಕ್ತವಾದ ಸ್ವರೂಪ ಸುಖವನ್ನು ಅನುಭವಿಸುತ್ತಿದ್ದಾರೆ. ಸುಂದರಿಯರ ಜೊತೆಗೆ ಅವರು ಬಯಸಿದ ಭೋಗವಾಗಿರುವೆಲ್ಲ ಅವರ ಕಾಲ ಬುಡದಲ್ಲಿ ಪೂರೈಸುತ್ತವೆ. ಅಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ. ಭೋಗದ ಪೂರ್ಣಾವಿಷ್ಕಾರ ಅದು. ಇಂಥ ವೈಕುಂಠ ಲೋಕದ ಪ್ರಾಪ್ತಿ ಈ ಮಧ್ವಶಾಸ್ತ್ರದ ಮನದ ಫಲ. ಇಂಥ ಶಾಸ್ತ್ರವನ್ನು ನಮಗೆ ನೀಡಿದ ಆನಂದಯುತ ಮುನಿ ಅನುಗ್ರಹ ನಮ್ಮ ಮೇಲೆ ನಿರಂತರವಾಗಿದೆ. ವ್ಯಾಖ್ಯಾಂ ಶ್ರುತ್ವಾ ಮುನಿಭ್ಯಃ ಅಭ್ಯದಿತ ಸಮಯತೋ ಯಸ್ಯ ಲಭ್ಯಂ ಫಣೀಂದ್ರೋ ವೈಕುಂಠಂ ಹೇಮ ನಾನಾಮಣಿಮಯ ಸದನಂ ಶ್ರೀಶಧಾಮಾಸ್ತದೋಷಂ ಶ್ರೀಶಧಾಮ ಅಸ್ತದೋಷಂ ಸಾಯುಜ್ಯಾದಿ ಆಪ್ತಸೌಖ್ಯೈಃ ಅಖಿಲ ವಿಷಯೈಭಿಃ ಸುಂದರೀ ಭೋಗಭಾಗ್ಭಿಃ ಬ್ರಹ್ಮಾದ್ಯೈರ್ನಾಥ ದೃಗ್ಭಿರ್ ವಿಲಸಿತಂ ಅತುಲಂ ಸೋ ಅನುಗೃಹ್ಣಾತು ನೋಲಂ ನಃ ಅಲಂ. ಸಹ ಅನುಗೃಹ್ಣಾತು, ಅವರಿಂದ ನಮಗೆ ಅನುಗ್ರಹ ಆಗಲಿ. ನಹ ನಮಗೆ, ಅಲಂ ಚೆನ್ನಾಗಿ ಅನುಗ್ರಹ ಆಗಲಿ ಹರಿವಾಯುಗಳಿಂದ. ವ್ಯಾಖ್ಯಾಂ ಶ್ರುತ್ವಾ, ಇದನ್ನು ಮಧ್ವರ ಈ ಪ್ರವಚನವನ್ನು ವ್ಯಾಖ್ಯಾನವನ್ನು ಆಲಿಸಲಿಕ್ಕೆ ಸ್ವತಃ ಯಾರು ಬರ್ತಿದ್ರು ಅಂದರೆ ದೇವಲೋಕದಿಂದ ಫಣೀಂದ್ರೋ, ಫಣೀಂದ್ರ ಅಂತ ಹೇಳಿದರೆ ಶೇಷದೇವರು ಬರ್ತಿದ್ದರು. ಅವ್ರ ಜೊತೆಗೆ ಸನಕಾದಿ ಮುನಿಭ್ಯ ಅಂದರೆ ಸನಕಾದಿ ಮುನಿಗಳನ್ನು ಅಂತೇಳಿದರೆ ಎಲ್ಲ ಇವರು ಅಖಂಡ ವಿದ್ವಾಂಸರುಗಳು. ಸೊ ಮುನಿಭ್ಯ ಫಣೀಂದ್ರ. ಸೊ ಫಣೀಂದ್ರ, ಶೇಷದೇವರು ಮತ್ತು ಸನಕಾದಿ ಮುನಿಗಳು. ಸನಕಾದಿ ಮುನಿಗಳು ಎಲ್ಲ ಪ್ರವಚನ ಎಲ್ಲ ಕೇಳಿ ಆದಮೇಲೆ ಮತ್ತೆ ಕೇಳ್ತಿದ್ರು ಶೇಷದೇವರ ಹತ್ರ. ಈಗ ಈ ಮಧ್ವರ ಸಿದ್ಧಾಂತ ಇದೆಯಲ್ಲ, ಸಮಯತಃ ಅಭ್ಯದಿತ ಅಂದರೆ ಕೇಳ್ತಿದ್ರು ಯಾರ ಹತ್ರ? ಶೇಷದೇವರ ಹತ್ರ. ಯಾರು? ಮುನಿಭ್ಯ, ಸನಕಾದಿ ಮುನಿಗಳಿಂದ ಕೇಳಲ್ಪಡುತ್ತಿತ್ತು. ಏನಂತ? ಸಮಯತಃ ಯಸ್ಯ ಲಭ್ಯಂ. ಸಮಯತಃ ಈ ಮಧ್ವಶಾಸ್ತ್ರ ಈ ಪ್ರವಚನದಿಂದ ಇದನ್ನು ಕೇಳು ಶ್ರವಣಗಳಿಂದ ಮನನಾದಿಗಳಿಂದ ಓದುವುದರಿಂದ ಯಸ್ಯ ಲಭ್ಯಂ ಏನು ಸಿಗ್ತದೆ ಅಂತ ನೀವು ಹೇಳಿ ಅಂತ ತಿಳ್ಕೊಂಡು ವಿಶೇಷವಾಗಿ ಕೇಳ್ತಾ ಇದ್ದರು. ಯಾರನ್ನ? ಶೇಷದೇವರನ್ನು. 11ನೇ ಸರ್ಗದ 1ನೇ ಶ್ಲೋಕ. ಪ್ರಚುರಾಂತರ ಪ್ರವಚನಂ ಫಣಿರಾಟ್
ಉಪಶುಶ್ರುವಾನ್ ಸ ಸನಕಾದಿಮುನಿ. ಪ್ರಚುರಾಂತರ ಪ್ರವಚನಂ, ಮಧ್ವರ ಪ್ರವಚನವನ್ನು ಫಣಿರಾಟ್ ಅಂದರೆ ಆದಿಶೇಷದೇವರು, ಶೇಷದೇವರು. ಉಪಶುಶ್ರುವಾನ್, ಶುಶ್ರುವಾನ್, ಉಪ ಅಂದರೆ ಸಮೀಪ ಬಂದು, ಅಂದರೆ ಹತ್ತಿರದಿಂದ ಕೇಳ್ತಿದ್ರು. ಉಪಶುಶ್ರುವಾನ್ ಕೇಳುವುದು, ಶುಶ್ರುವಾನ್. ಸ ಸನಕಾದಿ ಮುನಿ, ಸನಕಾದಿ ಮುನಿಗಳ ಜೊತೆಗೆ. ಗಗನೆ ಅಲ್ಪದೃಷ್ಟ ವಪುಹು, ಕೆಳಗಿಂದ ಏನೋ ಮಿಣಿ ಕಾಣ್ತದೆ. ಏನದು? ವಿಮಾನವ? ಅಲ್ಲಿ ನಿಂತಿದೆ, ವಿಮಾನ ಹೋಗ್ತಾ ಇರ್ತದಲ್ಲ, ಇದು ಅಲ್ಲೇ ನಿಂತಿದೆ. ಗಗನೆ ಅಲ್ಪದೃಷ್ಟ ವಪುಹು, ಸ್ವಲ್ಪ ಕಾಣ್ತದೆ. ಅತ್ರ ಜನೈ ತ್ವರಿತಂ ನಿಲೀನ ರುಚಿ, ಅಲ್ಲಿಂದ ಸ್ವಲ್ಪ ಹೊತ್ತಿನಲ್ಲಿ ಕಾಣೆಯಾಯಿತು. ಪ್ರವಚನ ಮುಗಿಯುವಾಗ ಅಲ್ಲಿಂದ ಹೊರಟು ಹೋಯಿತು. ಸೊ ತ್ವರಿತಂ ನಿಲೀನ ರುಚಿ, ಕಣ್ಮರೆಯಾಯಿತು. ಆಪಪ್ರದಂ, ಸೊ ಆಪ ಪದಂ ಅಂತ ಹೇಳಿದ್ರೆ ತಮ್ಮ ಸ್ಥಾನಕ್ಕೆ ಹೋದರು, ದೇವಲೋಕದಲ್ಲಿ ತಮ್ಮ ಸ್ಥಾನಕ್ಕೆ ಹೋಗಿ ಸೇರಿಕೊಂಡ್ರು. ಯಾರು? ಫಣೀಂದ್ರ ಶೇಷದೇವರು. ಆವಾಗ ಅವರನ್ನು ಕೇಳುವಂಥದ್ದು ಅತಿಚಿತ್ರಧಾಮ್ನಿ ನಿಜ ಧಾಮ್ನಿ ರಥಂ, ಅಂದರೆ ತನ್ನ ಭವನಕ್ಕೆ ಹೋಗಿದ್ದಾರೆ. ಸಹಸ್ರ ಮಸ್ತಕಂ ಅನಂತಂ ಅಮುಂ, ಸಹಸ್ರ ಮಸ್ತಕಂ 1000 ಹೆಡೆಯ ಆದಿಶೇಷ ದೇವರು. ಮುನಿಯೋ ಅಭಿವಾದ್ಯ ವಿನಯಾಭರಣಾ, ಸೊ ಎಷ್ಟು ಗೊತ್ತಿದ್ದರೂ ಕೂಡ, ಎಷ್ಟು ಗೊತ್ತಿದ್ದಷ್ಟು ಜಾಸ್ತಿ ಗೊತ್ತಿದ್ದಷ್ಟು ಜಾಸ್ತಿ ವಿನಯ. ಸ್ವಲ್ಪ ಗೊತ್ತಿದ್ದರೆ ಜಾಸ್ತಿ, ನನಗೆ ಗೊತ್ತಿದೆ ಅಂತ ಹೇಳ್ಕೊಂಡು ಗಲಾಟೆ ಜಾಸ್ತಿ. ಸೊ ವಿನಯಾಭರಣ, ವಿಧೇಯತೆ ಎಂಬ ಅಲಂಕಾರ ಉಳ್ಳ ವಿನಯಾಭರಣ. ಮುನಯ ತಪಸ್ವಿಗಳು. ಅಭಿವಾದ್ಯ, ಸೊ ಅಭಿವಾದ್ಯ ಅಂತೇಳಿದ್ರೆ ನಮಸ್ಕಾರ ಮಾಡಿ, ಅಭಿವಾದನ. ಸೊ ಅಭಿವಾದ್ಯ, ಅಲ್ಲಿಂದ ವರಂ ಅನ್ವಯುಂಜತ ತದರ್ಥಂ ಇಮಂ, ಅಂದರೆ ಈ ಮಧ್ವ ಪ್ರವಚನದಿಂದ, ಮಧ್ವಶಾಸ್ತ್ರವನ್ನು ಓದುವುದರಿಂದ, ಕೇಳುವುದರಿಂದ ಏನು ಪ್ರಯೋಜನ, ಅದನ್ನು ಸ್ವಲ್ಪ ನಮಗೆ ವಿಸ್ತಾರವಾಗಿ ಹೇಳಿ ಅಂತ ಕೇಳಿದ್ದಾರೆ. ಸೊ ಅಭಿವಾದ್ಯ, ನಮಸ್ಕರಿಸಿ, ವಿನಯಾಭರಣ. ವರಂ ಅನ್ವಯುಂಜತ ಅಂದರೆ ಕೇಳಿದರು. ತದರ್ಥಂ ಇಮಂ, ಮಧ್ವ ಪ್ರಮೇಯದ, ಮಧ್ವಶಾಸ್ತ್ರದ, ಅದನ್ನು ಮಧ್ವಶಾಸ್ತ್ರದ ತಿರುಳನ್ನು ಹೇಳಿ, ಅದರಿಂದ ಏನು ಸಿಗ್ತದೆ ಅದನ್ನು ಹೇಳಿ ಅಂತ. ಸೊ ಭಗವತ್ತಮಸ್ಯ ವಿಪುಲ ಪ್ರಮತೆ ಸಮಯಂ ಮನೋಹರತಮಂ ಜಗತಿ ಮನೋಹರತಮಂ, ಇದಕ್ಕಿಂತ ಉತ್ತಮವಾದ ಇನ್ನೊಂದು ಶಾಸ್ತ್ರವೇ ಇಲ್ಲ. ಮಹಿತಂ ಭವದ್ಭಿರಪಿ ಲೋಕಪತೆ, ಸನಕಾದಿ ಮುನಿಗಳು ಹೇಳುವಂಥದ್ದು ಲೋಕಪತೆ, ಹೇ ಶೇಷದೇವರೇ. ಸೊ ಲೋಕಪತಿ ನೀವು. ಭವದ್ಭಿರಪಿ, ನಿಮ್ಮಿಂದಲೂ ಈ ಶಾಸ್ತ್ರ ಕೇಳಲ್ಪಡುತ್ತದೆ. ನೀವು ಕೇಳಲಿಕ್ಕೆ ನಾವು ಜೊತೆಗೆ ಹೋಗ್ತೀವಿ. ಎಲ್ಲಿ ಹೋಗಿ ಅಲ್ಲಿ ವಿಮಾನದಿಂದ ಅದನ್ನು ಕೇಳಿ ನಾವು ಬರ್ತೀವಿ ಅಂತ ಹೇಳಿದರೆ ಅದು ಎಷ್ಟು ಒಂದು ವಿಶೇಷವಾದ ಪ್ರವಚನ, ಅದಕ್ಕೆ ಎಷ್ಟು ಒಂದು ಮಹತ್ವ ಇದೆ ಅದರಲ್ಲಿ ಗೊತ್ತಾಗ್ತದೆ. ದೇವಲೋಕದವರು ಬಂದು ಕೇಳಿ ಹೋಗ್ತಾರೆ ಅಂತ. ಸೊ ಸಮಯಂ ಭಗವತ್ತಮಸ್ಯ, ಅತ್ಯಂತ ಪೂಜ್ಯರಾದ ಮಧ್ವರ ಈ ಸಮಯ, ಈ ಸಿದ್ಧಾಂತ ಅನ್ನುವಂಥದ್ದು ಮಹಿತಂ ಭವದ್ಭಿರಪಿ, ನಿಮ್ಮಿಂದಲೂ ಕೇಳಲ್ಪಡುತ್ತದೆ, ಶೇಷದೇವರಿಂದಲೂ ಕೇಳಲ್ಪಡುತ್ತದೆ. ಹೇ ಲೋಕಪತೆ, ಪಠತಾಂ ಮುಹು ಫಲಂ ಉದ್ದೇಶ್ಯತಿ ಕಿಂ, ಏನು ಫಲ ಸಿಗ್ತದೆ ನಮಗೆ ಹೇಳಿ ಅಂತ. ಅಧಿಕಾರಿಣಾಂ ಫಲಂ ಅಲಂ ವಿದುಷಾಂ ಭವತಿ ಪ್ರವೃತ್ತಿ ಅತಿವೀರ್ಯವತಿ ಇತಿ ತತ್ಫಲಂ ಸಫಲ ಸಂಕಥನೋ ಭಗವಾನ್ ಪ್ರಪಂಚಯತು ಭೂರಿದಯಃ ಅಧಿಕಾರಿಣಾಂ ಫಲಂ ಅಲಂ ವಿದುಷಾಂ ಭವತಿ ಪ್ರವೃತ್ತಿ ಅತಿವೀರ್ಯವತಿ ಅಂತ ಹೇಳಿದರೆ ಮಧ್ವಶಾಸ್ತ್ರವನ್ನು ಓದಲಿಕ್ಕೆ ಮೊದಲು ಅಧಿಕಾರಿಗಳಿರಬೇಕು. ಸೊ ಅಧಿಕಾರಿಗಳು, ಆ ಅಧಿಕಾರಿಗಳಿಗೆ ಫಲಂ ಅಲಂ ವಿದುಷಾಂ ಅಂತೇಳಿದರೆ ಪ್ರವೃತ್ತಿ ಅತಿವೀರ್ಯವತಿ ಅಂತೇಳಿದರೆ ವಿದುಷಾಂ ಅಂತೇಳಿದರೆ ಯಾವ ಫಲಂ ಭವತಿ ಅಲಂ ಫಲಂ ಭವತಿ ಅಂತೇಳಿದರೆ ತುಂಬ ಒಳ್ಳೆಯ ಫಲ ಸಿಗ್ತದೆ. ಪ್ರವೃತ್ತಿ ಅತಿವೀರ್ಯವತಿ, ಆ ಓದುವಂತಹ ಒಂದು ಯಾವ ಪ್ರವೃತ್ತಿ ಜನರಿಗಿದೆಯೋ ಆ ಪ್ರವೃತ್ತಿ ಅತಿವೀರ್ಯವತಿ ಅಂತ ಹೇಳಿದರೆ ಅತಿಶಯ ಉತ್ಸಾಹ ಉಂಟಾಗ್ತದೆ ಆ ಮಧ್ವಶಾಸ್ತ್ರವನ್ನು ಓದಲಿಕ್ಕೆ. ಇತಿ ತತ್ಫಲಂ ಸಫಲ ಸಂಕಥನೋ ಭಗವಾನ್ ಪ್ರಪಂಚಯತು ಭೂರಿದಯ. ವಿಶೇಷವಾಗಿ ಇದರದ್ದು ಏನು ಹೇಳಬೇಕಂತ ಹೇಳಿದರೆ ಅದು ಕೇಳ್ತಾರೆ. ಇತಿ ತೈಹಿ ಉದೀರಿತಂ ಉದಾರಮತಿ ವಚನಂ ನಿಶಮ್ಯ ಸ ಜಗಾದ ಗಿರಂ ಶೃಣುತಾ ಆದರೇಣ
ಮಹನೀಯತಮಂ ಮಹನೀಯಪಾದ ಸಮಯಸ್ಯ ಫಲಂ. ಇದನ್ನು ಆದರೇಣ ಶೃಣುತ ಅಂತೇಳಿದರೆ ಯಾರು ಭಕ್ತಿಯಿಂದ ಕೇಳ್ತಾರೋ ಮಹನೀಯತಮಂ ಫಲಂ ಅಂತೇಳಿದರೆ ತುಂಬ ಏನಂತೇಳಿದರೆ ಮಹನೀಯತಮ ಅಂತೇಳಿದರೆ ಇದಕ್ಕಿಂತ ಮೇಲಿನ ಫಲವೇ ಇಲ್ಲ ಅಂಥ ಫಲ ಸಿಗ್ತದೆ. ಅದು ಯಾವ ಫಲ ಅಂತೇಳಿದರೆ ತ್ರಿದಿವಾದಿ ಲಭ್ಯಂ ಅಪಿ ನಾಸ್ಯ ಫಲಂ. ತ್ರಿದಿವ ಅಂತೇಳಿದರೆ ಸ್ವರ್ಗ. ತ್ರಿದಿವಾದಿ ಲಭ್ಯಂ ಅಂದರೆ ಸ್ವರ್ಗ ಮೊದಲಾದ ಫಲ, ಸ್ವರ್ಗಲೋಕ ಅಂದರೆ ಸ್ವರ್ಗಲೋಕನೇ ಬಹಳ ದೊಡ್ಡ ಫಲ ಅಂತ ನಾವು ತಿಳ್ಕೊಂಡಿರ್ತೀವಿ. ತ್ರಿದಿವಾದಿ ಲಭ್ಯಂ ಅಪಿ ನ ಅಸ್ಯ ಫಲಂ. ಸ್ವರ್ಗಲೋಕ ಎಲ್ಲ ಫಲ ಉಂಟಲ್ಲ, ಅದೆಲ್ಲ ಏನೂ ಇಲ್ಲ ಅಂತೇಳಿದರೆ ಎಷ್ಟು, ಹಾಗಾದರೆ ಏನು ಫಲ ಸಿಗ್ತದೆ? ಕಥಿತಂ ಕೃಷೇರಿವ ಫಲಾಲಕುಲಂ. ಸ್ವರ್ಗಲೋಕ ಎಲ್ಲ ಜೊಳ್ಳು ಕಾಳು ಇದ್ದ ಹಾಗೆ. ಹಾಗಾದರೆ ಏನು ಫಲ ಸಿಗ್ತದೆ? ಸ್ವಫಲಂ ತು ಮುಕ್ತಿಪದಂ ಉಕ್ತಿಪದಂ ಶುಕಶಾರದಾದಿ ಪರಮಾರ್ಥವಿದಾಂ. ಶುಕಮುನಿಗಳು, ಸರಸ್ವತಿ ದೇವಿ ಇವರೆಲ್ಲ ವರ್ಣಿಸಿರುವಂತಹ ಪರಮಾರ್ಥ ಅಂತೇಳಿದರೆ ಪರಮ ಮುಖ್ಯವಾದ ಫಲ ಯಾವುದದು? ಮುಕ್ತಿಪದಂ. ಮೋಕ್ಷವೇ ಸಿಗ್ತದೆ. ಆ ಮೋಕ್ಷದಿಂದ ಮತ್ತೆ ಹುಟ್ಟು ಸಾವುಗಳಿಲ್ಲ. ಆಮೇಲಿಂದ ಆ ಮೋಕ್ಷದಿಂದ ಇನ್ನೇನು ಫಲಗಳು ಸಿಗ್ತದೆ ಅಂತ ಹೇಳಿದರೆ, ಆ ಮೋಕ್ಷದಿಂದ ಇನ್ನೇನು ಫಲ ಸಿಗ್ತದೆ ಅಂತ ಹೇಳಿದರೆ, ಒಂದು ಹುಟ್ಟು ಸಾವುಗಳಿಲ್ಲ. ಒಂದು ಸಲ ಅಲ್ಲಿಗೆ ಹೋದವರು ವಾಪಸ್ಸು ಬರುವುದಿಲ್ಲ. ಸೊ ಅಂತಹ ಒಂದು ಮೋಕ್ಷ. ಆಮೇಲೆ ಆ ಮೋಕ್ಷದಲ್ಲಿ ಇನ್ನೇನು ಫಲ ಸಿಗ್ತದೆ ಅಂತ ತಿಳ್ಕೊಂಡು ಇಡೀ ಈ ಸರ್ಗದಲ್ಲಿ 77 ಶ್ಲೋಕಗಳಲ್ಲಿ, ಅಂದರೆ 77 ಶ್ಲೋಕಗಳಿಗೆ ಒಂದೇ ಒಂದು ಶ್ಲೋಕದಲ್ಲಿ ಇದನ್ನು ವರ್ಣಿಸಿಬಿಟ್ಟಿದ್ದಾರೆ ಈ ಪ್ರಮೇಯ ನವಮಾಲಿಕಾದಲ್ಲಿ. ವ್ಯಾಖ್ಯಾಂ ಶ್ರುತ್ವಾ ಮುನಿಭ್ಯಃ ಅಭ್ಯದಿತ, ಸನಕಾದಿ ಮುನಿಗಳಿಂದ ಕೇಳಲ್ಪಡಲು ಸಮಯತಃ ಯಸ್ಯ ಲಭ್ಯಂ, ಏನು ಈ ಸಮಯದ ಏನು ನಮಗೆ ಪ್ರಯೋಜನ ಅಂತ ತಿಳ್ಕೊಂಡು ಅವರು ಕೇಳುವಾಗ ವೈಕುಂಠಂ ಹೇಮ ನಾನಾ ಮಣಿಮಯ ಸದನಂ ಶ್ರೀಶಧಾಮ ಅಸ್ತದೋಷಂ ಹೇಳ್ತಾರೆ. ವೈಕುಂಠಂ, ಇದು ವೈಕುಂಠ ಅಂತೇಳಿದರೆ ಇದರಲ್ಲಿ ಪರಮ ಆಗಮಾರ್ಥವರ ಶಾಸ್ತ್ರಮಿದಂ ಭಜತಾಂ ಅಮಾನವ ಕಲಾರಚಿತಂ ವ್ರಜತಾಂ ಅಹೋ ಪರಮ ವೈಷ್ಣವತಾಂ ರತಯೇ ಸ್ವಲೋಕಂ ಅಜಿತೋ ದಿಶತಿ. ಈ ಮಧ್ವಶಾಸ್ತ್ರದಲ್ಲಿ ಯಾರು ಶ್ರವಣ ಮನನ ಮಾಡಿ ಇದರಲ್ಲಿ ತುಂಬ ಸಮಯವನ್ನು ಇದಕ್ಕೆ ಹಾಕಿ, ಸೊ ಭಗವದ್ಗೀತೆಯಲ್ಲಿ ಹೇಳಿದ ಹಾಗೆ ಹೇಗೆ ಭಗವಂತನಿಗೆ ಪ್ರೀತಿಯಾಗುವಂಥ ಕೆಲಸಗಳನ್ನೇ ಮಾಡಬೇಕು, ತಮಗೆ ಉಚಿತವಾದ ಕೆಲಸಗಳನ್ನು ಮಾಡಬೇಕು, ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕೆಲಸಗಳನ್ನು ಮಾಡಬೇಕು ಅಂತ ಭಗವದ್ಗೀತೆಯಲ್ಲಿ ಹೇಳಿದ ಪ್ರಕಾರ ಈ ಮಧ್ವಶಾಸ್ತ್ರದಲ್ಲೇ ಯಾರು ಸಮಯವನ್ನು ಹಾಕಿ ಹರಿವಾಯುಗಳನ್ನು ಸೇವೆ ಮಾಡ್ತಾರೋ ಅವರಿಗೆ ಸ್ವಲೋಕಂ ಅಜಿತೋ ದಿಶತಿ. ಸ್ವಲೋಕ ಅಂತ ಹೇಳಿದರೆ ತನ್ನ ಲೋಕಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಸ್ವಲೋಕಂ ಅಜಿತ ಅಂದರೆ ಭಗವಂತ, ದಿಶತಿ ಕೊಡುತ್ತಾರೆ ಅನ್ನುವಂಥದ್ದು. ಸೊ ಈ ವೈಕುಂಠ ಲೋಕದ್ದು ವೈಕುಂಠಂ ಹೇಮ ನಾನಾ ಮಣಿಮಯ ಸದನಂ. ಸೊ ವೈಕುಂಠದ್ದು ಏನು, ವೈಕುಂಠದ ಮನೆಗಳು ಹೇಗಿವೆ ಎಲ್ಲ ಅದೆಲ್ಲ ನಾವು ಒಂದ್ಸಲ ನೋಡಿದ್ದೇವೆ. ಸೊ 13ನೇ ಶ್ಲೋಕ ವಿಮಲಾಕೃತಿ ಪ್ರಕೃತಿರೇವ ಮಹಾಮಣಿ ಹೇಮಮಯಿ ಅಖಿಲ ವಸ್ತುಮಯಿ ಇಹ ಸಂಭವೇತ್ ಸಕಲ ಕಾಂತಿರಸಃ ಕಥಿತೋ ಅಧಿಕೋಕ್ತಿಭಿಃ ಅತಃ ಕವಿಭಿಃ. ವಿಮಲಾಕೃತಿ ಅಂದರೆ ನಿರ್ಮಲ ಸ್ವರೂಪದ ನಿರ್ದೋಷಳಾದ ಪ್ರಕೃತಿ ಅಂತ ಹೇಳಿದರೆ ಲಕ್ಷ್ಮೀದೇವಿ. ಸೊ ಪ್ರಕೃತಿ ರೇವ ಅಂದರೆ ಲಕ್ಷ್ಮೀದೇವಿಯೇ ಮಹಾಮಣಿ ಹೇಮಮಯಿ ಅಖಿಲ ವಸ್ತುಮಯಿ ಅಂತೇಳಿದರೆ ಇಲ್ಲಿರುವಂತಹ ಯಾವುದದು ಮಹಾಮಣಿ ಅಂತೇಳಿದರೆ ಎಲ್ಲ ರತ್ನಗಳು, ಎಲ್ಲ ಥರದ ರತ್ನಗಳು ಇಲ್ಲಿ ಇವೆ ಅಂತೇಳಿದರೆ ಯಾವುದು ಮೋಕ್ಷದಲ್ಲಿ ಅದು ಯಾವುದು ಒಂದು ಕಡಿಮೆ ಅಂತಲೇ ಇಲ್ಲ. ಸೊ ಮಹಾಮಣಿ ಅಂತೇಳಿದರೆ ಎಲ್ಲ ಥರದ ರತ್ನಗಳು, ಹೇಮಮಯಿ
ಚಿನ್ನ, ಎಲ್ಲವೂ ಚಿನ್ನಗಳಿಂದ ಉತ್ತಮ ರತ್ನಗಳಿಂದ ಆಗಿರುವಂಥದ್ದು, ಮನೆಗಳು, ಎಲ್ಲಿ ವಸ್ತುಗಳು ಪ್ರತಿಯೊಂದು ಕೂಡ ಮಹಾಮಣಿ ಹೇಮಮಯಿ ಅಖಿಲ ವಸ್ತುಮಯಿ. ಸೊ ಎಲ್ಲ ಪದಾರ್ಥಗಳಲ್ಲಿಯೂ ವಸ್ತುಗಳಲ್ಲಿಯೂ ಲಕ್ಷ್ಮೀದೇವಿ ಸ್ವಂತ ಅವಳ ಸನ್ನಿಧಾನ ಪ್ರತಿಯೊಂದರಲ್ಲಿಯೂ ಇದೆ. ಇಹ ಸಂಭವೇತ್ ಸಕಲ ಕಾಂತಿರಸಃ ಕಥಿತೋ ಅಧಿಕೋಕ್ತಿಭಿಃ ಅತಃ ಕವಿಭಿಃ. ಎಲ್ಲ ಪದಾರ್ಥಗಳಲ್ಲಿಯೂ ಕೂಡ ಕವಿಗಳಿಂದ ಅಂತೇಳಿದರೆ ಕವಿಭಿಃ ಅಧಿಕ ಉಕ್ತಿಭಿಃ, ಕವಿಭಿಃ ಅಧಿಕ ಉಕ್ತಿಭಿಃ, ಅತಿಶಯೋಕ್ತಿಗಳಿಂದ ಹೇಳಲ್ಪಡುವಂಥ ಮೋಕ್ಷ. ಮೋಕ್ಷ ಅಂತೇಳಿದರೆ ಏನು ವೈಭವ ಅಲ್ಲಿ ಅಂತ ಕವಿಗಳು ವರ್ಣನೆ ಮಾಡ್ತಾರೆ. ಸೊ ಆ ರೀತಿಯಲ್ಲಿ ಸಕಲ ಕಾಂತಿರಸಃ, ಆ ಮೋಕ್ಷದಲ್ಲಿರುವಂತಹ ಎಲ್ಲ ಸೊಬಗಿಗೂ ಎಲ್ಲ ಥರದ ಸುಖಕ್ಕೂ ಭೋಗಕ್ಕೂ ಅಲ್ಲಿ ಎಷ್ಟು ಹೊತ್ತಿಗೂ ನೋಡಿದರೂ ಕೂಡ ಹರಿಯ ದರ್ಶನ ಆಗ್ತದೆ. ಕೇಳಿದ ಕೂಡಲೇ ಅಂತೇಳಿದರೆ ಎಣಿಸಿದ ಕೂಡಲೇ ಹರಿ ಕಾಣಿಸ್ಕೊಳ್ತಾರೆ ಆ ಮೋಕ್ಷದಲ್ಲಿ. ಅಂತಹ ಮೋಕ್ಷದಲ್ಲಿ ಆ ಹೇಳಲ್ಪಟ್ಟ ಕವಿಗಳಿಂದ ಹೇಳಲ್ಪಟ್ಟ ವರ್ಣಿಸಲ್ಪಟ್ಟ ಆ ಮೋಕ್ಷದ ಎಲ್ಲ ವಸ್ತುಗಳಲ್ಲಿಯೂ ಕೂಡ ಲಕ್ಷ್ಮಿಯ ಸನ್ನಿಧಾನ ಇರ್ತದೆ ಅಂತ ಹೇಳ್ತಾರೆ. ಅಲ್ಲಿಂದ ಮತ್ತೆ ಹೇಳ್ತಾರೆ, ಮುಕ್ತರು ಎಷ್ಟು ತುಂಬಿದರೂ ಕೂಡ ವೈಕುಂಠದಲ್ಲಿ ಏನಾಗ್ತದೆ, ಅಲ್ಲಿ ಏನು ನುಗ್ಗಲಂತಿಲ್ಲ ಅಂತ. ತತ್ ಅನಾದಿ ಕಾಲಂ ಇತ ಮುಕ್ತಿರತೇ, ಮುಕ್ತಿಗೆ ಎಷ್ಟೋ ಜನ ಹೋಗ್ತಾ ಇದ್ದಾರೆ ಅನಾದಿ ಕಾಲದಿಂದ. ಒಂದು ಸಲ ಹೋದವರು ವಾಪಸ್ ಬರೋದಿಲ್ಲ. ಹಾಗಾದರೆ ಮುಕ್ತಿ ಫುಲ್ ಆಗೋದಿಲ್ವಾ ಕೇಳಿದರೆ, ಅಗಣಯ್ಯ ಶಂಭುಮುಖ ಸಂಗತತೆ. ಅಗಣಯ್ಯ ಅಂತೇಳಿದರೆ ಎಣಿಸ್ಲಿಕ್ಕೆ ಸಾಧ್ಯ ಅಷ್ಟು ಜನ. ಯಾವುದು ಶಂಭುಮುಖ ಅಂತೇಳಿದರೆ ದೇವತೆಗಳೇ ಮೊದಲಾಗಿ ಎಲ್ಲ ಮನುಷ್ಯೋತ್ತಮರು ಎಲ್ಲ ಮೋಕ್ಷವನ್ನು ಪಡೆಯುತ್ತಾರೆ. ಎಲ್ಲ ಒಳ್ಳೆಯವರು, ಎಲ್ಲ ಭಗವಂತನಿಗೋಸ್ಕರನೇ ತಮ್ಮ ಜೀವನವನ್ನು ನಡೆಸುವವರು ಪ್ರತಿಯೊಬ್ಬರು ಮೋಕ್ಷಕ್ಕೆ ಹೋಗ್ತಾರೆ. ಅವರು ನಗರೈಹಿ ಮಹಾಪುರಂ ಅಸಂಹತಿಮತ್, ಅಲ್ಲಿ ಆ ವೈಕುಂಠದ ಆ ಮಹಾಪುರ ರಾಜಧಾನಿ ಅಥವಾ ವೈಕುಂಠ ನಗರಿಯಲ್ಲಿ ಅಸಂಹತಿಮತ್ ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ರೀತಿಯ ನುಗ್ಗಲಾಗಲಿ ಇಕ್ಕಟ್ಟಾಗಲಿ ಇಲ್ಲ. ಬೇಕಾದಷ್ಟು ಜಾಗ ಇದೆ, ಯಾವ ರೀತಿಯ ಸುಖಕ್ಕೂ ಕಡಿಮೆ ಇಲ್ಲ. ಲಸತಿ ಅಸಂಹತಿ ಲಸತಿ ಪ್ರಭೋಹೋ ಅಯಂ ಅಹೋ ಮಹಿಮಾ. ಪ್ರಭೋಹೋ ಅಂತೇಳಿದ್ರೆ ಅದು ಪ್ರಭುವಿನ ಲೋಕ ವೈಕುಂಠ. ಅಲ್ಲಿ ಅಯಂ ಅಹೋ ಮಹಿಮಾ ಅಂತೇಳಿದ್ರೆ ಭಗವಂತನ ಮಹಿಮೆಯನ್ನು ಏನು ಹೇಳಲಿ ಅಂತಾರೆ ಯಾರು, ಶೇಷದೇವರು ಸನಕಾದಿಗಳಿಗೆ. ಸೊ ಅಲ್ಲಿಂದ ವೈಕುಂಠಂ ಹೇಮ ನಾನಾ ಮಣಿಮಯ ಸದನಂ. ಸೊ ಎಲ್ಲ ಮನೆಗಳು ಬಂಗಾರ ಮತ್ತು ಮಣಿಗಳಿಂದ, ನಾನಾ ಮಣಿಮಯ ಸದನಂ, ಮಣಿ ಆ ರೀತಿಯ ಮನೆಗಳು. ಶ್ರೀಶಧಾಮ ಅಂತೇಳಿದರೆ ಪ್ರತಿಯೊಂದರಲ್ಲಿ ಸಹ ಲಕ್ಷ್ಮೀದೇವಿಯ ಸನ್ನಿಧಾನ ಇದೆ ಅಂತ ಹೇಳಿದರೆ ಶ್ರೀಶಧಾಮ ಲಕ್ಷ್ಮೀಪತಿ ಮತ್ತು ಭಗವಂತರ ನಗರ ಯಾವುದು ಮೋಕ್ಷ. ಶ್ರೀಶಧಾಮ ಅಸ್ತದೋಷಂ, ಅಲ್ಲಿ ಸುಖ ಭೋಗಗಳು ಎಲ್ಲವೂ ಇದೆ. ಯಾವ ರೀತಿಯ ಮತ್ಸರ ಅದಕ್ಕೆ ಯಾವುದಕ್ಕೂ ಕಾರಣ ಇಲ್ಲ. ಅಲ್ಲಿ ಸಿಗುವಂಥ ಸುಖ ಅನ್ನುವಂಥದ್ದು ಅವರವರ ಯೋಗ್ಯತೆಗೆ ಸರಿಯಾಗಿ ಸಿಗುವಂಥ ಸುಖ. ಆದರೆ ಪ್ರತಿಯೊಬ್ಬರು ತಿಳ್ಕೊಳ್ತಾರೆ ನನಗೆ ಎಲ್ಲ ಸುಖವೂ ಸಿಕ್ಕಿತು ಅಂತ. ಅದಕ್ಕೆ ನಾವು ಆವತ್ತು ಹೇಳ್ತಾ ಇದ್ವಿ ಏನಂತ ಹೇಳಿದರೆ, ಒಂದು ಸಮುದ್ರವೇ ಒಂದು ಸಿಕ್ಕಿತು ಅಂತ ಹೇಳಿದರೂ ಕೂಡ ಅವನಿಗೇನಾಗ್ತದೆ, ಅಯ್ಯೋ ಎಷ್ಟು ನನಗೆ ಸುಖ ಸಿಕ್ಕಿತು ಅಂತ. ಇನ್ನೊಬ್ಬನಿಗೆ ಒಂದು ಕೊಡದಲ್ಲಿ ಪೂರ್ತಿ, ಒಂದು ಕೊಡದಲ್ಲಿ ಒಂದು ಚೆಮ್ಮಿನಲ್ಲಿ ಪೂರ್ತಿ ನೀರು ಸಿಕ್ಕಿತು, ಅವನು ತಿಳ್ಕೊಳ್ತಾನೆ ಪೂರ್ತಿ ಸುಖ ನನಗೆ ಸಿಕ್ಕಿದೆ ಅಂತ. ಸೊ ಆ ರೀತಿಯಲ್ಲಿ ಕೊಡದಲ್ಲಿ ನೀರು ಅಂತ ಹೇಳುವಂಥದ್ದು ಕಡಿಮೆ ಯೋಗ್ಯತೆ ಇರುವವರಿಗೆ, ಸಮುದ್ರದಷ್ಟು ನೀರು ಅನ್ನುವಂಥದ್ದು ತುಂಬ ಅತ್ಯಂತ ಜಾಸ್ತಿ ಯೋಗ್ಯತೆ ಇರುವವರಿಗೆ. ಸೊ ಈ ಸುಖ ಅನ್ನುವಂಥದ್ದು ಅವರವರ ಯೋಗ್ಯತೆಗೆ ಸರಿಯಾಗಿ ಸಿಗ್ತದೆ. ಪ್ರತಿಯೊಬ್ಬರೂ ಕೂಡ ತುಂಬಿದ್ದಾರೆ ಸುಖದಲ್ಲಿ ಅಂತೇಳಿದರೆ ಒಂದು ಕೊರತೆ ಅನ್ನುವಂಥದ್ದು ಮೋಕ್ಷದಲ್ಲಿ ಇಲ್ಲ. ಸೊ ಅದೇ ಅಂತೇಳಿದರೆ ಪೂರ್ತಿ ತೃಪ್ತರಾಗಿರ್ತಾರೆ. ವೈಕುಂಠಂ ಹೇಮ ನಾನಾ ಮಣಿಮಯ ಸದನಂ ಶ್ರೀಶಧಾಮ. ಶ್ರೀಶಧಾಮ, ಶ್ರೀ ಅಂದರೆ ಲಕ್ಷ್ಮೀದೇವಿ, ಈಶಾ ಶ್ರೀಶರ ಅಂದರೆ ಲಕ್ಷ್ಮೀದೇವಿಯ ಪತಿ ಮಹಾವಿಷ್ಣು. ಸೊ ಲಕ್ಷ್ಮೀನಾರಾಯಣರ ಧಾಮ ಅನ್ನುವಂಥದ್ದು ವೈಕುಂಠ. ಅಸ್ತದೋಷಂ, ಅಲ್ಲಿ ಅಂತ ಹೇಳಿದರೆ ಅಲ್ಲಿ ಯಾರಿಗೂ ಇಲ್ಲಿ ಇರುವ ಹಾಗೆ ಪ್ರಾಕೃತ ಒಂದು ದೇಹಗಳೇ ಇಲ್ಲ.
ಪ್ರಾಕೃತ ಶರೀರ ಎಲ್ಲಿ ಇಲ್ಲವೋ ಅಲ್ಲಿ ಸತ್ವ ರಜ ತಮೋ ಗುಣಗಳು ಕೂಡ ಅಲ್ಲಿ ಅಪ್ಲಿಕೇಬಲ್ ಇಲ್ಲ. ಆದ್ದರಿಂದ ಅಸ್ತದೋಷಂ ನಿರಸ್ತದೋಷಂ ಅಂತೇಳಿದರೆ ಯೌವನ ಕುಮಾರ ವೃದ್ಧಾಪ್ಯ ರೋಗಗಳು ಯಾವುದೂ ಇಲ್ಲ ಅಲ್ಲಿ ಅಂತೇಳಿದ್ರೆ ನಿತ್ಯ ತರುಣರು ನಿತ್ಯ ತರುಣಿಯರು ಅಲ್ಲಿರುವಂಥದ್ದು. ಸೊ ಸಾಯುಜ್ಯಾದಿ ಆಪ್ತ ಸೌಖ್ಯೈಹಿ. ಸೊ ಸಾಯುಜ್ಯಾದಿ ಸಾಯುಜ್ಯ ಸಾಲೋಕ್ಯ ಸಾರೂಪ್ಯ, ಸೊ ಈ ರೀತಿ 4 ಸಾಮೀಪ್ಯ, ಈ ರೀತಿ ವೈಕುಂಠದ ಈ 4 ಲೋಕಗಳು ಸಾಯುಜ್ಯಾದಿ ಆಪ್ತ ಸೌಖ್ಯೈಹಿ ಇಂತಹ ಲೋಕಗಳನ್ನು ಪಡೆದು, ಅಂದರೆ ಸಾಯುಜ್ಯ ಮಾತ್ರ ಅದು ಬ್ರಹ್ಮದೇವರಿಗೆ ವಾಯುದೇವರು ಮತ್ತು ಬ್ರಹ್ಮದೇವರಾಗ್ತಾರೆ. ಸೊ ಬ್ರಹ್ಮದೇವರಿಗೆ ಮಾತ್ರ ಇರುವಂಥದ್ದು. ಲಕ್ಷ್ಮೀದೇವಿ ಭಗವಂತನ ಒಟ್ಟಿಗೆ ಇರುವಂಥದ್ದು ಅಂತೇಳಿದರೆ ಈ ಬ್ರಹ್ಮದೇವರು ವಾಯುದೇವರು ಮತ್ತು ಲಕ್ಷ್ಮೀದೇವಿ ಇಷ್ಟು ಜನಕ್ಕೆ ಮಾತ್ರ ಇರುವಂಥದ್ದು ಸಾಯುಜ್ಯ, ಅಂದರೆ ಭಗವಂತನ ಜತೆಗೆ ಇರುವಂಥದ್ದು. ಉಳಿದವರಿಗೆ ಅಂತೇಳಿದರೆ ಸಾರೂಪ್ಯ ಇದೆ, ಭಗವಂತನ ಹಾಗೆ ರೂಪ, ಭಗವಂತನ ಲೋಕ ಸಾಲೋಕ್ಯ, ಆಮೇಲೆ ಸಾಮೀಪ್ಯ, ಭಗವಂತ ಯಾವಾಗ ಬೇಕಾದರೂ ಭಗವಂತನನ್ನು ನೋಡ್ಬೋದು. ಸೊ ಈ ರೀತಿ ಬಾಕಿ 3 ಲೋಕಗಳಿವೆ. ಒಂದು ಲೋಕ ಸಾಯುಜ್ಯ ಮಾತ್ರ, ಅದು ಬ್ರಹ್ಮ ವಾಯು ಇವರಿಗೆ ಮಾತ್ರ, ಲಕ್ಷ್ಮೀದೇವಿ ಭಗವಂತನಿಗೆ ಮಾತ್ರ. ಅಂದರೆ ಸಾಯುಜ್ಯ ಅಂದರೆ ಭಗವಂತನ ಜತೆಗೆ ಇರುವಂತಹ ಲೋಕ ಅನ್ನುವಂಥದ್ದು. ಸಾಯುಜ್ಯಾದಿ ಆಪ್ತ ಸೌಖ್ಯೈಹಿ, ಆಪ್ತ ಅಂದರೆ ಪಡೆದು, ಎಲ್ಲ ಸೌಖ್ಯಗಳನ್ನು ಭೋಗಗಳನ್ನು ಪಡೆದು, ಅಖಿಲ ವಿಷಯಿಭಿಹಿ ಅಂದರೆ ವೈಕುಂಠದಲ್ಲಿ ಅದು ಇದೆ ಇದು ಇಲ್ಲ ಅಂತ ಯಾವುದು ಇಲ್ಲ ಅಂತ ಇಲ್ಲವೇ ಇಲ್ಲ, ಎಲ್ಲನೂ ಇದೆ ಅಲ್ಲಿ. ಸೊ ಯಾವುದರಲ್ಲಿ ಹರಿಮಂದಿರವು ಹೀಗೆ ಶೋಭಿಸ್ತಾ ಇದೆ. ಭವನಂ ವಿಭಾತಿ ಭುವನೈಕಪತೇಹೇ, ಯಾವುದಿದು 15ನೇ ಶ್ಲೋಕ. ಭವನಂ ವಿಭಾತಿ ಹರಿಮಂದಿರ ಅಂತೇಳಿದರೆ ವೈಕುಂಠದಲ್ಲಿ ಶ್ರೀಮನ್ನಾರಾಯಣ ಇರುವಂತಹ ಆ ಮಂದಿರ ಏನಿದೆ ಭವನಂ ವಿಭಾತಿ, ವಿಭಾತಿ ಅಂದರೆ ಶೋಭಿಸ್ತಾ ಇದೆ. ಭುವನೈಕಪತೇಹೇ 14 ಲೋಕಗಳ ಒಡೆಯನಾದ ಶ್ರೀಮನ್ನಾರಾಯಣ ಅಲ್ಲಿ ಭುವನತ್ರಯ 3 ಲೋಕಗಳ ಒಡೆಯ, ಅದ್ಭುತ ಗುಣಾತಿಶಯಿ, ಎಲ್ಲ ಗುಣಗಳು ಆ ಭಗವಂತನೇ ನೆಲೆಸಿವೆ. ವರಮಂದಿರ ಪ್ರಕರ ಮಧ್ಯಗತಂ, ಆ ವೈಕುಂಠದ ಮಧ್ಯದಲ್ಲಿ ಶ್ರೇಷ್ಠವಾದ ಎಲ್ಲ ಮನೆಗಳ ಮಧ್ಯದಲ್ಲಿ ವರಮಂದಿರ ಪ್ರಕರ ಮಧ್ಯಗತಂ ದ್ವಿಜಮಂಡಲಸ್ಥ ಶಶಿಮಂಡಲವತ್. ದ್ವಿಜಮಂಡಲ ಅಂದರೆ ನಕ್ಷತ್ರ ಸಮೂಹಗಳ ಮಧ್ಯದಲ್ಲಿ ಚಂದ್ರನ ಒಂದು ಯಾವುದು ಮಂಡಲ ಯಾವ ರೀತಿ ಶೋಭಿಸ್ತದೋ ಆ ರೀತಿ ಭಗವಂತನ ಮನೆ ಅನ್ನುವಂಥದ್ದು. ಆಮೇಲಿಂದ ಅದರ ವಿಶೇಷತೆ ಹೇಳ್ತಾರೆ 16ನೇ ಶ್ಲೋಕದಲ್ಲಿ. ಸ್ವಯಂ ಇಂದಿರೈವ ಪತಿಮಾನಕರಿ ಗೃಹ ಕರ್ಮ ಯತ್ರ ಕುರುತೆ ಸುತರಾಂ ಅಪಿ ಕಿಂಕರಿ ದಶಶತೀ ಮಹಿತ ಶ್ರಿಯಂ ಅತ್ರ ವರ್ಣಯತಿ ವೇಶ್ಮನಿಕಃ. ಸ್ವಯಂ ಇಂದಿರಾ ಏವ ಪತಿಮಾನಕರಿ, ಆ ಮನೆಯಲ್ಲಿರುವುದು ಯಾರು? ಲಕ್ಷ್ಮೀ ಮತ್ತು ನಾರಾಯಣ ಇದ್ದಾರೆ. ಅಲ್ಲಿ ಬೇಕಾದಷ್ಟು ಗ್ರಹ ಕರ್ಮಕ್ಕೆ ಬೇಕಾದಷ್ಟು ಸೇವಕರಿದ್ದಾರೆ. ಅಷ್ಟು ಸೇವಕರಿದ್ದರೂ ಕೂಡ ಸ್ವಯಂ ಇಂದಿರಾ ಏವ, ಲಕ್ಷ್ಮೀದೇವಿ ಸ್ವಯಂ ಅವಳೇ ಪತಿಮಾನಕರಿ, ಪತಿ ಸೇವೆ ಅವಳೇ ಮಾಡ್ತಾಳೆ. ಎಷ್ಟು ಕಿಂಕರರಿದ್ದರೂ ಕೂಡ ಬಾಕಿ ಕೆಲಸಕ್ಕಾಯಿತು ಆ ಶ್ರೀಮನ್ನಾರಾಯಣನ ಸೇವೆ ತಾನೇ ಮಾಡ್ತಾ ಇರ್ತಾಳೆ. ಸೊ ಪುರಂದರದಾಸರ ಪದ್ಯ ಕೂಡ ಅದನ್ನೇ ಹೇಳ್ತದೆ. ಕೋಟಿ ಕೋಟಿ ಭೃತ್ಯರಿರಲು ತಾಟಕಾಂಬರನ ಸೇವೆ ತಾನೇ ಮಾಡ್ತಾಳೆ ಅಂತ ಹೇಳ್ಕೊಂಡು ಸಾನುರಾಗದಿ ಅಂತ ಹೇಳಿದ್ರೇನು? ಅತ್ಯಂತ ಅನುರಾಗದಿಂದ, ಅಂದರೆ ಲಕ್ಷ್ಮೀನಾರಾಯಣರಿದ್ದ ಹಾಗೆ. ಅದಕ್ಕೋಸ್ಕರನೇ ಮದುವೆ ಸಮಾರಂಭದಲ್ಲಿ ಏನು ಹೇಳ್ತಾರೆ? ವಧುವನ್ನು ಲಕ್ಷ್ಮಿ, ವರನನ್ನು ನಾರಾಯಣ ಅಂತ ಆ ರೀತಿಯಲ್ಲಿ ಮದುವೆ ಮಾಡಬೇಕು ಅಂತ. ಯಾಕಂತೇಳಿದರೆ ಆ ಲಕ್ಷ್ಮೀನಾರಾಯಣರು ಸದಾ ಅನುರಾಗದಿಂದ ಇರ್ತಾರೆ. ಸೊ ಸ್ವಯಂ ಇಂದಿರಾ ಏವ ಪತಿಮಾನಕರಿ ಅಂದರೆ ಪತಿಯನ್ನು ಸನ್ಮಾನಿಸುವುದು ಅಂತ ಹೇಳಿದ್ರೇನು? ಪತಿಯ ಎಲ್ಲ ಸೇವೆ ಪತ್ನಿ ಯಾವಾಗ ಅನುರಾಗದಿಂದ ಸಂತೋಷದಿಂದ ಮಾಡ್ತಾಳೋ ಅದು ಪತಿಗೆ ಸಿಕ್ಕುವಂತಹ ಅತಿ ದೊಡ್ಡ ಸನ್ಮಾನ ಅಂತ. ಸ್ವಯಂ ಇಂದಿರಾ ಏವ ಪತಿಮಾನಕರಿ ಗೃಹ ಕರ್ಮ ಯತ್ರ ಕುರುತೆ ಸುತರಾಮ್ ಅವಳೆ. ಸುತರಾಮ್ ಅಂದರೆ ಬೇರೆ ಯಾರಿಗೂ ಮಾಡಲಿಕ್ಕೆ ಬಿಡೋದಿಲ್ಲ. ಸುತರಾಮ್
ಯತ್ರ ಗೃಹ ಕರ್ಮ ಕುರುತೆ, ಆ ಮನೆ ಎಲ್ಲ ಕೆಲಸ ಅವಳೇ ಮಾಡ್ತಾಳೆ ಲಕ್ಷ್ಮೀದೇವಿ. ಅಪಿ ಕಿಂಕರಿ ದಶಶತಿ ಮಹಿತ, ಅಂದರೆ ಎಷ್ಟು ಜನ ಕಿಂಕರರು, ದಶಶತಿ ಸಾವಿರಾರು ಜನ ಕಿಂಕರರು ಇದ್ದರೂ ಶ್ರಿಯಂ ಅತ್ರ ವರ್ಣಯತಿ ವೇಶ್ಮನಿ ಕಹ, ಅಂದರೆ ಅತ್ರ ವೇಶ್ಮನಿ ಅಂದರೆ ಈ ಮನೆಯಲ್ಲಿರುವ ಶ್ರಿಯಂ ಶೋಭೆಯನ್ನು, ಶ್ರಿಯಂ ಅತ್ರ ಆ ಮನೆಯ ಶೋಭೆ ಅನ್ನುವಂಥದ್ದು, ಅತ್ರ ವೇಶ್ಮನಿ, ವೇಶ್ಮನಿ ಅಂದರೆ ಮನೆ, ಆ ವೇಶ್ಮನಿ ಮನೆ, ವೇಶ್ಮನಿ ಮನೆಯಲ್ಲಿ, ಅತ್ರ ವೇಶ್ಮನಿ ಶ್ರಿಯಂ ಆ ಮನೆಯ ಸಂಪತ್ತನ್ನು ಎಲ್ಲಿ ಲಕ್ಷ್ಮೀದೇವಿ ಸದಾ ಅನುರಾಗದಿಂದ ನಾರಾಯಣನ ಸೇವೆ ಮಾಡ್ತಾಳೋ ಆ ಮನೆಯ ಶೋಭೆಯನ್ನು ಕಹ ವರ್ಣಯತಿ, ಹೇಗೆ ವರ್ಣಿಸಲಿ, ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ, ಅತ್ಯಂತ ಸಂತೋಷ ತುಂಬಿರುವಂತಹ ಮನೆ ಅಂತ. ಅಂದರೆ ಬಂಗಾರ, ಆಮೇಲೆ ನಿಮ್ಮ ಮಣಿಮಯ, ನಿಮ್ಮ ಎಲ್ಲ ರತ್ನಾದಿಗಳು ಅದೆಲ್ಲ ನಂತರ. ಮೊದಲು ಏನಂತ ಹೇಳಿದರೆ ಮನೆಯಲ್ಲಿ ಶಾಂತಿ, ಸಂತೋಷ, ನೆಮ್ಮದಿ, ಗಂಡ ಹೆಂಡತಿ ಅನುರಾಗದಿಂದ ಇದ್ದಾರೋ ಅದು ಅದು ಅತೀ ದೊಡ್ಡ ಸಂಪತ್ತು ಅಂತ ಕೇಳ್ತಾರವರು. ಅಲ್ಲಿಂದ ಆಮೇಲಿಂದ ಏನು ಹೇಳ್ತಾರೆ, ಸಾಯುಜ್ಯಾದಿ ಆಪ್ತ ಸೌಖ್ಯೈ, ಆಮೇಲಿಂದ ಸಾಯುಜ್ಯಾದಿ ಆಪ್ತ ಸೌಖ್ಯೈ ಸಾರೂಪ್ಯ ಮೋಕ್ಷದ ವರ್ಣನೆ ಅಂತ ಹೇಳ್ತಾರೆ. ಇಲ್ಲಿಂದ ವಿಧಯೋ ಗಣಯೇತ್ ರಮಾಸ್ಯ 19ನೇ ಶ್ಲೋಕ, ಗಣಯೇತ್ ರಮಾಸ್ಯ ನ ಗುಣಾನ್ ಅಖಿಲಾನ್, ಇದು ತುಂಬ ಸಲ ಬಂದಿದೆ ಅಂತೇಳಿದ್ರೆ ರಮಾ ಅಸ್ಯ ಗುಣಾನ್ ಅಖಿಲಾನ್, ತನ್ನ ಪತಿದೇವರ ನಾರಾಯಣನ ಗುಣಗಳನ್ನು, ಅಖಿಲಾನ್ ಗುಣಗಳನ್ನು ಗಣಯೇತು ತುಂಬ ಸಲ ಲೆಕ್ಕ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾಳೆ. ಚತುರಾನನ ಚತುರವಾಕ್ ಅಪಿನು, ಬ್ರಹ್ಮದೇವರಿಂದಲೂ ಆಗಲಿಲ್ಲ, ಲಕ್ಷ್ಮೀದೇವಿಯಿಂದಲೂ ಆಗಲಿಲ್ಲ. ನ ವಯಂ ಸಹಸ್ರವದನ ಅಪಿತಾನ್, ಶೇಷದೇವರಿಂದಲೂ ಆಗಲಿಲ್ಲ. ನ ಅಪಿತಾನ್ ಅಪರೋದಿತಾನ್ ಅತಿವದೇಮ ಪುನಃ ಅಂತೇಳಿದರೆ ಬಾಕಿ ಇನ್ನು ಯಾರಿಂದಲೂ ಇದನ್ನು ಈ ಕೆಲಸ ಸಾಧ್ಯವೇ ಇಲ್ಲ ಅಂತೇಳಿದರೆ ಅಷ್ಟೊಂದು ಗುಣಗಳಿರುವಂತಹ ಪರಮಾತ್ಮ ಅಲ್ಲಿ ವೈಕುಂಠದಲ್ಲಿ. ಅಲ್ಲಿಂದ ವಿದಯೋ ವಿಹಂಗಪತಯೋ ಅಗಣಿತ ರಮಣೀಯುತಾಶ್ಚ ಫಣಿಪೇಂದ್ರಮುಖಾ ಪರಯೋಗ ಭೂರಿ ಸುಖ ಭೋಗಂ ಇತ ಅವಲೋಕ್ಯ ತಂ ದದತಿ ಮೋದರಸಂ. ವಿದಯೋ ಬ್ರಹ್ಮಾದಿ ದೇವತೆಗಳು, ವಿಹಂಗಪತಯೋ ಗರುಡ, ಅಗಣಿತ ರಮಣೀಯುತಾಶ್ಚ ಇನ್ನೆಲ್ಲ ಎಷ್ಟು ಅಗಣಿತ ದೇವತೆಗಳು, ಈ ಪ್ರತಿಯೊಬ್ಬರೂ ಕೂಡ ಅವರ ಹೆಂಡತಿಯ ಜತೆಗೆ ರಮಣೀಯುತಾಶ್ಚ. ಶೇಷದೇವ ಫಣಿಪೇಂದ್ರ ಮುಖ, ಶೇಷದೇವರೇ ಮೊದಲಾದ. ಸೊ ಶೇಷದೇವರಾಯಿತು, ಗರುಡದೇವರಾಯಿತು, ರುದ್ರದೇವರಾಯಿತು, ಬ್ರಹ್ಮಾದಿ ದೇವತೆಗಳಾಯಿತು, ಅಸಂಖ್ಯಾತ ದೇವತೆಗಳು ಅವರ ಹೆಂಡತಿಯರೊಂದಿಗೆ ಅಲ್ಲಿ ಆ ವೈಕುಂಠದಲ್ಲಿ ಇದ್ದಾರೆ, ಮುಕ್ತರಾಗಿ ಇದ್ದಾರೆ. ಪರಯೋಗ ಭೂರಿ ಸುಖ ಭೋಗಂ ಇತ ಅವಲೋಕ್ಯ ತಂ ದದತಿ ಮೋದರಸಂ. ಈ ಎಲ್ಲರಿಗೂ ಅತ್ಯಂತ ಒಂದು ಶ್ರೇಷ್ಠವಾದ ಸುಖ ಇಲ್ಲಿ ಯಾವುದು ಅಂತ ಹೇಳಿದರೆ ಪರಯೋಗ ಅಂತ ಹೇಳಿದರೆ ಅತ್ಯಂತ ಉತ್ತಮವಾದ ಯೋಗ. ಭೂರಿ ಸುಖ ಭೋಗಂ ಅಂತೇಳಿದರೆ ಬೇಕಾದಷ್ಟು ಎಲ್ಲ ಸುಖ ಭೋಗಗಳ ಮಧ್ಯದಲ್ಲಿ ಕೂಡ ಈತ ಅಂದರೆ ಹೊಂದಿದ್ದಾರೆ, ಎಲ್ಲ ಸುಖ ಭೋಗಗಳನ್ನು ಹೊಂದುವಂಥ ಆ ಜಾಗ ವೈಕುಂಠ. ಅವಲೋಕ್ಯ ತಂ ದಧತಿ ಮೋತರಸಂ ಅಂತೇಳಿದರೆ ಅವಲೋಕ್ಯ ತಂ ಅವಲೋಕ್ಯ ಅವರನ್ನು ನೋಡಿ, ಅವರನ್ನು ಅಂತೇಳಿದರೆ ವೈಕುಂಠದಲ್ಲಿ ಯಾರನ್ನು ನೋಡುವುದು ಅಂತೇಳಿದರೆ ವೈಕುಂಠದಲ್ಲಿ ಭಗವಂತನನ್ನು ನೋಡುವುದು. ಭಗವಂತನನ್ನು ನೋಡ್ತಾ 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 ಇಲ್ಲಿ ಭಗವಂತನನ್ನು ಒಂದು ಸಲ ನೋಡುವ ಅಂತ ಹೇಳಿದರೆ ಸಾಕ್ಷಾತ್ಕಾರಕ್ಕಾಗಿ ಭಗವಂತ ಹೇಳಿದ್ದಾರೆ ಈ ರೀತಿ ನೀವು ಇರಬೇಕು. ಯಾಕಂದರೆ ಕಲಿಯುಗ, ಇಲ್ಲಿ ನಿಮ್ಮ ಮನಸ್ಸಿಗೆ ಬೇಡದ ಯೋಚನೆಗಳೇ ಬರುವುದು, ಬೇಕಾದ ಯೋಚನೆಗಳೇ ಬರುವುದಿಲ್ಲ. ಬೇಕಾದ ಯೋಚನೆಗಳ ಮಧ್ಯದಲ್ಲಿಯೂ ಬೇಡದ ಯೋಚನೆಗಳು ಬಂದು ಆ ಮನುಷ್ಯನನ್ನು
ಅಲುಗಾಡಿಸಿಬಿಡ್ತವೆ. ಸೊ ಅಂತಹ ಈ ಈ ಲೋಕದಲ್ಲಿ, ಈ ಕಲಿಯುಗದಲ್ಲಿ ಅಂತೇಳಿದರೆ ಭಗವಂತನ ನಿತ್ಯ ಸೇವೆ ಮಾಡುವಂಥದ್ದು ಬಹಳ ಕಷ್ಟ ಇದೆ. ಆದರೂ ಯಾರಾದರೂ ಸೇವೆ ಮಾಡಿದರೆ ಅವರನ್ನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳ್ತಾರೆ. ಸೊ ಅಲ್ಲಿ ಮಾತ್ರ ಮೋಕ್ಷದಲ್ಲಿ ಏನಂತ ಹೇಳಿದರೆ ತಮ್ ಅವಲೋಕ್ಯ, ಯಾವಾಗ ಬೇಕಾದರೂ ಭಗವಂತ ಕಾಣಿಸ್ತಾರೆ, ಯಾವಾಗ ಬೇಗಾದರೂ ಕಾಣಿಸ್ತಾರೆ ಅಂತ ಹೇಳಿದರೆ, ಹಾಗಾದರೆ ಭಗವಂತನಿಗೆ ಅಂದರೆ ಯಾವಾಗಲೂ ಕಾಣಿಸ್ತಾರಲ್ವ ಅಂತ ಹೇಳಿದರೆ, ಆ ಭಗವಂತನನ್ನು ಯಾವಾಗಲೂ ಕಾಣಿಸುವಾಗಲೂ ಕೂಡ ಭಗವಂತನನ್ನು ನೋಡುವಂಥದ್ದು ಅತ್ಯಂತ ದೊಡ್ಡ ಸುಖ ಅಂತ ಹೇಳಿದರೆ, ಆ ಭಗವಂತನಲ್ಲಿ ಎಷ್ಟು ಒಂದು ಸಾಮರ್ಥ್ಯ ಇದೆ ಅಂತ ನೀವು ಆಲೋಚನೆ ಮಾಡ್ಕೊಳ್ಳಿ. ತಮ್ ಅವಲೋಕ್ಯ ದದತಿ ಮೋದರಸಂ, ಅದರಲ್ಲಿ ಸಿಗುವಂಥ ಆ ಸುಖ ಅನ್ನುವಂಥದ್ದು ಇನ್ನು ಯಾವುದರಲ್ಲೂ ಸಿಗುವುದಿಲ್ಲ. ಭಗವಂತನ ದರ್ಶನದ ಸುಖ ಅನ್ನುವಂಥದ್ದು ನಿರಂತರ ಇದೆ ಅಲ್ಲಿ. ಸಾಯುಜ್ಯಾದಿ ಆಪ್ತ ಸೌಖ್ಯೈ, ಭಗವಂತನನ್ನು ಬೇಕಾದಷ್ಟು ಸಲ ನೋಡುವಂಥದ್ದು, ಆ ನೋಡಿ ನೋಡಿ ಸಂತೋಷ ಪಡುವಂತಹ ಆ ಸೌಖ್ಯ. ಅಖಿಲ ವಿಷಯಿಭಿಹಿ, ಬೇರೆ ಎಲ್ಲ ವಿಷಯಗಳಲ್ಲಿಯೂ ಕೂಡ ಆ ಭಗವಂತ ಹೇಗೆ ಕಾಣಿಸ್ತಾನೆ ಅಂತ ಅದನ್ನು ವರ್ಣಿಸ್ತಾರೆ 21ನೇ ಶ್ಲೋಕದಲ್ಲಿ. ಸ ಚತುರ್ಭುಜ ವನಜ ಪತ್ರ ದೃಶೋ, ಸ ಚತುರ್ಭುಜ, ಚತುರ್ಭುಜಧಾರಿ ಭಗವಂತ. ವನಜ ಪತ್ರ ದೃಶೋ, ಕಣ್ಣು ವನಜ ಪತ್ರದ ಕಮಲದ ದಳಗಳ ಹಾಗೆ, ಕಮಲದ ದಳಗಳ ಹಾಗೆ. ವರವೇಷಿಣೋತ್ರ, ಒಳ್ಳೆಯ ಉಡುಗೆ ತೊಡುಗೆ. ವರವೇಷಿಣೋ, ವರವೇಷಿಣೋ, ವರ ಅಂದರೆ ಶ್ರೇಷ್ಠ, ವೇಷ ಅಂದರೆ ಉಡುಗೆ ತೊಡುಗೆ. ವರವೇಷಿಣೋತ್ರ ಸ ಪಿಶಂಗಪಟ, ಪೀತಾಂಬರಧಾರಿಯಾಗಿ. ಅರುಣಪ್ರಭಾಶ್ಚ, ಅರುಣಪ್ರಭಾ ಅಂದರೆ ಸೂರ್ಯನ ಪ್ರಭೆ ಆ ಭಗವಂತನಲ್ಲಿ. ತರುಣಾಭ್ರರುಚೋ, ತರುಣಾಭ್ರರುಚೋ, ತರುಣ ಅಭ್ರರುಚೋ, ಈಗ ತಾನೇ ಮೋಡ ಆಗಿದೆ, ಮಳೆ ಬರ್ತದೆ ಅಂತ ಹೇಳುವಾಗ ಆ ಮೋಡ ಯಾವ ರೀತಿ ನೀಲ ಅಥವಾ ಕಪ್ಪು ನೀಲ ಯಾವ ಬಣ್ಣದಲ್ಲಿ ಇರುತ್ತೋ ಆ ರೀತಿ ನೀಲ ಮೇಘ ಶ್ಯಾಮನಾಗಿ. ವಿಚರಂತಿ ನಾಥ ರುಚಯ ಪುರುಷಾಹ, ಈ ಭಗವಂತ ಕಾಣಿಸ್ಕೊಳ್ತಾನೆ. ಅಲ್ಲಿ ಇರುವವರು ಕೂಡ ಸಾಮಾನ್ಯ ಅದೇ ರೀತಿಯ ವೇಷ ತೊಟ್ಟು ಅಂತೇಳಿದರೆ ಎಲ್ಲ ಅಲ್ಲಿರುವಂಥ ಮೋಕ್ಷದಲ್ಲಿರುವಂಥ ಎಲ್ಲ ಮುಕ್ತರು ಕೂಡ ಸಂಚರಿಸುತ್ತಾ ಇರ್ತಾರೆ. ಸಾಮಾನ್ಯ ಭಗವಂತ ಹೇಗೆ ಕಾಣಿಸ್ತಾನೋ ಅದೇ ರೀತಿಯಲ್ಲಿ, ಅದಕ್ಕೆ ಹೇಳ್ತಾರೆ ಸಾರೂಪ್ಯ ಅಂದರೆ ಭಗವಂತನದ್ದೇ ವೇಷ. ಅದನ್ನು ಆ ಭಗವಂತನೇ ವೇಷದಲ್ಲಿ ಮೋಕ್ಷದಲ್ಲಿ ಎಲ್ಲರೂ ಕೂಡ ಸಂಚರಿಸುತ್ತಾ ಇರ್ತಾರೆ. ಭಗವಂತನನ್ನು ನೋಡುವಂಥದ್ದು ಅತ್ಯಂತ ದೊಡ್ಡ ಸುಖದ ಜೊತೆಗೆ. ಆಮೇಲೆ ಭಗವತ್ ಸಮೀಪಂ ಉಪಯಾತವತಾಂ, ಇನ್ನೂ ಕೆಲವು ಅಭಿಪ್ರಾಯಗಳು ಯಾವ ರೀತಿ ಇದೆ ಅಂತೇಳಿದರೆ, ಇಲ್ಲ ಸಾಮೀಪ್ಯ ಮೋಕ್ಷ ಅಂತ ಬೇರೆ, ಸಾರೂಪ್ಯ ರೂಪ್ಯ ಮೋಕ್ಷ ಅಂತ ಬೇರೆ, ಸಾಲೋಕ್ಯ ಅಂದರೆ ವೈಕುಂಠಕ್ಕೆ ಎಲ್ಲರೂ ಹೋಗಲೇಬೇಕು. ಸೊ ಸಾಲೋಕ್ಯ ಅನ್ನುವಂಥದ್ದು ಎಲ್ರಿಗೂ. ಸೊ ಸಾಯುಜ್ಯ ಅನ್ನುವಂಥದ್ದು ಬ್ರಹ್ಮಾದಿಗಳಿಗೆ ಅದು ಅವರಿಗೆ ಮಾತ್ರ ಅಂತ ಇಟ್ಕೊಂಡ್ರು. ಸಾಮೀಪ್ಯ ಸಾಲೋಕ್ಯ ಅನ್ನುವಂಥದ್ದು, ಸಾರೂಪ್ಯ ಸಾಮೀಪ್ಯ ಕೂಡ ಇಲ್ಲ, ಇದು ಬೇರೆ ಬೇರೆ ಮೋಕ್ಷಗಳ ವರ್ಣನೆ. ಸಾಮೀಪ್ಯ ಇದ್ದಲ್ಲಿ ಈ ರೀತಿ ಹೇಳುವವರಿದ್ದಾರೆ, ಸಾಮೀಪ್ಯ ಇದೆ ಸಾರೂಪ್ಯ ಇಲ್ಲ ಅಂತ. ಆದರೆ ಸಾಮಾನ್ಯವಾಗಿ ನಮಗೆ ಇಷ್ಟು ತಿಳ್ಕೊಳ್ಬೋದು ನಾವು, ಏನಂತ ಹೇಳಿದರೆ ಸಾಯುಜ್ಯ ಅನ್ನುವಂಥದ್ದು ಮಾತ್ರ ಬ್ರಹ್ಮ ವಾಯುಗಳಿಗೆ, ಲಕ್ಷ್ಮೀದೇವಿ ಮತ್ತು ನಾರಾಯಣ ಇವು ಅಷ್ಟು ಭಗವಂತನ ಜೊತೆಗಿರುವವರು ಇವರು ಮಾತ್ರ. ಉಳಿದವರಿಗೆ ಈ ಸಾಮೀಪ್ಯ ಸಾಲೋಕ್ಯ ಸಾರೂಪ್ಯ ಇದೆ ಅಂತ ಎಣಿಸ್ಕೋಬೋದು. ಭಗವತ್ ಸಮೀಪಂ ಉಪಯಾತವತಾಂ, ಭಗವಂತನ ಸಮೀಪಕ್ಕೆ ಉಪಯಾತವತಾಂ ಹೊಂದಿರುವವರು. ಆಮೇಲೆ ಉಪಯಾತವತಾಂ ಹೋಗಿರುವವರು, ಉಪಯಾತವತಾಂ. ಪ್ರಮದೋ ನ ಕೇವಲಂ ಅಲಬ್ಧತುಲಃ, ಸಾಮಾನ್ಯದವರಿಗೆ ಸಾಧ್ಯನೇ ಇಲ್ಲ ಹೋಗಲಿಕ್ಕೆ. ಪ್ರಮದೋ ನ ಕೇವಲಂ ಅಲಬ್ಧತುಲಃ ಅಂದರೆ ಆಮೇಲಿಂದ ಅಪಿತಸ್ಯ ಲೋಕಂ ಅತಿಲೋಕ ಗುಣಂ, ಭಗವಂತನ ಅಪಿತಸ್ಯ ಲೋಕ, ಭಗವಂತನ ವೈಕುಂಠ. ಅತಿಲೋಕ ಗುಣಂ, ಎಲ್ಲ ಲೋಕಗಳಿಗಿಂತ ಯಾವುದು ಸ್ವರ್ಗಲೋಕದಿಂದ ಸತ್ಯಲೋಕ ತನಕ ಆ ಮಧ್ಯದಲ್ಲಿ ಎಷ್ಟೋ ಲೋಕಗಳು ಬರ್ತವೆ, ಆಮೇಲಿಂದ ಮೋಕ್ಷ ಬರುವಂಥದ್ದು. ಸೊ ಆ ಎಲ್ಲ ಲೋಕಗಳ ಗುಣಗಳು ಏನಿದೆಯೋ ಅದಕ್ಕಿಂತ ವಿಶೇಷವಾದ ಯಾವುದು ಸುಖ ಭೋಗ ಭಗವಂತನ ದರ್ಶನ ಎಲ್ಲ ಇರುವಂತಹ ಈ ಲೋಕ ಯಾವುದು ಮೋಕ್ಷ. ಭಜತಾಂ
ಸುದುರ್ಲಭಂ ಅಭೂರಿ ಶುಭೈಹಿ. ಅಭೂರಿ ಶುಭೈಹಿ ಅಂತ ಹೇಳಿದ್ರೆ ಸಾಮಾನ್ಯದವರಿಗೆ ಸಾಮಾನ್ಯದ ಒಂದು ಯೋಗ ಸಿದ್ಧಿ ಅದರಿಂದ ಸಾಕಾಗುವುದಿಲ್ಲ ಅಂತೇಳಿದರೆ ಬಹಳ ಉತ್ತಮ ಮಟ್ಟದ ಯೋಗ, ಬಹಳ ಉತ್ತಮ ಮಟ್ಟದ ಸ್ವಾರ್ಥ ಅಹಂಕಾರವನ್ನು ಬಿಡುವುದೇ ಒಂದು ದೊಡ್ಡ ಚಾಲೆಂಜು ಅಂತೇಳಿದರೆ ಮಾಡುವ ಎಲ್ಲ ಕೆಲಸ ಇರುವಂಥ ಎಲ್ಲ ಸಂಪತ್ತು ಕೂಡ ತನ್ನದಲ್ಲ, ಇದು ಎಲ್ಲರಿಗೆ ಅಂತಹ ಆ ಒಂದು ಇದು ಅಂತ. ಇನ್ನು ಕೆಲವರು ಏನಂತಾರೆ, ಎಲ್ಲವನ್ನೂ ಬಿಟ್ಟು ಹೋಗಿಬಿಟ್ಟು ಭಗವಂತನ ಧ್ಯಾನಕ್ಕೆ ಕೂತ್ಕೊಂಡ್ಬಿಡ್ತಾರೆ, ಊಟನೂ ಮಾಡದೆ, ಯಾರು ವಿಷ್ಣು ತೀರ್ಥರ ಥರ. ಸೊ ಆ ರೀತಿಯಲ್ಲಿ ಅಂತ ಹೇಳಿದರೆ ಭಗವಂತನನ್ನು ಕಾಣಬೇಕು, ಭಗವಂತನ ಸಾಕ್ಷಾತ್ಕಾರ, ಅಪರೋಕ್ಷ ಜ್ಞಾನ, ಅಲ್ಲಿಂದ ಮೋಕ್ಷ. ಸೊ ಭಗವಂತ ಕರ್ಕೊಂಡು ಹೋಗಬೇಕಿದ್ರೆ ಆ ಮಟ್ಟದ ಒಂದು ಯಾವುದು ಭಕ್ತಿ, ಜ್ಞಾನ ಭಕ್ತಿ ವೈರಾಗ್ಯ ಅನ್ನುವಂಥದ್ದು ಆ ಮಟ್ಟದಲ್ಲಿ ಇರಬೇಕು. ಸುದುರ್ಲಭಂ ಅಂತೇಳಿದರೆ ಯಾರಿಗೆ ಆ ಲೆವೆಲ್ನ ಜ್ಞಾನ ಭಕ್ತಿ ವೈರಾಗ್ಯ ಇಲ್ಲವೋ ಅವರಿಗೆ ಇದು ದುರ್ಲಭ, ಸಾಧ್ಯನೇ ಇಲ್ಲ ಮೋಕ್ಷ ಸಿಗಲಿಕ್ಕೆ ಅಂತ ಹೇಳ್ತಾ ಇದ್ದಾರೆ. ಮೋಕ್ಷದಲ್ಲಿ ಯಾವ ದುಃಖವೂ ಇಲ್ಲ. ನ ಭವಂತಿ ಯತ್ರ ಮೃತಿ ಜನ್ಮ ಜರಾಹ ತ್ರಿವಿಧಂ ಭಯಂ ಕಿಮುತ ದುಃಖಗಣಃ ಅಪರಂಚ ಕಿಂಚಿತ್ ಅಶುಭಂ ನ ಭವೇತ್ ನ ಗುಣಾದಿ ತತ್ಪ್ರಭವ ಮೂಲಮಪಿ. ನ ಭವಂತಿ ಯತ್ರ ಮೃತಿ ಜನ್ಮ ಜರ, ಜನ್ಮ ಮೃತಿ ಅಂದರೆ ಸಾಯುವಂಥದ್ದು, ಜರ ಅಂದರೆ ಮುಪ್ಪು, ಯಾವುದೂ ಇಲ್ಲ ಅಲ್ಲಿ. ನಿತ್ಯ ತರುಣರು, ನಿತ್ಯ ತಾರುಣ್ಯ ಎಲ್ಲಿ ಮೋಕ್ಷದಲ್ಲಿ. ತ್ರಿವಿಧಂ ಭಯಂ, ಮೃತಿ ಜನ್ಮ ಜರ ಅನ್ನುವಂಥದ್ದು 3 ನಮನೆಯ ಭಯ. ಕಿಮುತ ದುಃಖಗಣ, ಯಾವುದೇ ರೀತಿಯ ದುಃಖ ಆಮೇಲೆ ರೋಗಗಳು ಯಾವುದು ಇಲ್ಲವೇ ಇಲ್ಲ ಅಲ್ಲಿ. ಯಾವುದೇ ಮತ್ಸರ ಲೋಭ ಷಡ್ವರ್ಗಗಳು ಆಮೇಲೆ ಸ್ವಾರ್ಥ ಯಾವುದೂ ಇಲ್ಲ ಅಲ್ಲಿ. ಅಪರಂಚ ಕಿಂಚಿತ್ ಅಶುಭಂ ನ ಭವೇತ್, ಯಾವುದೇ ದೋಷಗಳು ಅಲ್ಲಿ ಇಲ್ಲ. ಅಪರಂಚ ಕಿಂಚಿತ್ ಅಶುಭಂ ನ ಭವೇತ್, ಸ್ವಲ್ಪವೂ ದೋಷ ಅಲ್ಲಿ ಇಲ್ಲ. ನ ಗುಣಾದಿ ತತ್ಪ್ರಭವ ಮೂಲಮಪಿ, ಈ ಎಲ್ಲ ಷಡ್ವರ್ಗಗಳಿಗಾಗಲಿ ಈ ರಾಗದ್ವೇಷಗಳಿಗಾಗಲಿ ಈ ಎಲ್ಲದಕ್ಕೂ ಮೂಲ ಯಾವುದು? ಪ್ರಾಕೃತ ಶರೀರ. ಅಲ್ಲಿ ಪ್ರಾಕೃತ ಶರೀರವೇ ಇಲ್ಲ, ಪಂಚಭೂತದಿಂದಾದ ಶರೀರವೇ ಇಲ್ಲ. ಯಾವ ರೀತಿ ಭಗವಂತ ಜ್ಞಾನಾನಂದ ಗುಣಗಳ ಸ್ವರೂಪನೋ ಅಲ್ಲಿ ಮೋಕ್ಷದಲ್ಲಿರುವ ಪ್ರತಿಯೊಬ್ಬರೂ ಕೂಡ ಅದೇ ಸ್ವರೂಪದಲ್ಲಿರ್ತಾರೆ, ಅವರವರ ಯೋಗ್ಯತೆಗೆ ಸರಿಯಾಗಿ. ಅಂತ ಹೇಳಿದ್ರೆ ನದಿಯೇ, ಸಮುದ್ರವೇ. ಸೊ ನದಿಯಲ್ಲಿಯೂ ಕೂಡ ಗಂಗಾ ನದಿ ಬೇರೆಯೇ, ಯಮುನಾ ನದಿ ಬೇರೆಯೇ, ನಮ್ಮ ಊರಿನಲ್ಲಿರುವಂಥ ನದಿಗಳು ಅವು ಬೇರೆಯೇ. ಇನ್ನು ಆ ನದಿಗಳಿಗೆ ಸೇರುವಂಥ ಸಣ್ಣ ಸಣ್ಣ ತೋಡುಗಳು ಅದು ಸಹ ಬೇರೆಯೇ. ಅಂತ ಹೇಳಿದರೆ ಎಲ್ಲ ಯೋಗ್ಯತೆಗೆ ಸರಿಯಾಗಿ ಮೋಕ್ಷದಲ್ಲಿ ಸಿಗುವಂಥ ಸುಖಗಳು ಅಂತ. ಸೊ ಅಲ್ಲಿಂದ ಅನುಭೂಯತೆ ಸುಖಂ ಅನಂತ ಸಖೈಹಿ. ಅನಂತ ಸಖೈಹಿ, ಅನಂತ ಅಂದರೆ ಭಗವಂತನ ಸಖೈಹಿ ಅಂತ ಹೇಳಿದರೆ ಅಲ್ಲಿ ಮೋಕ್ಷದಲ್ಲಿ ಎಲ್ಲ ಸುಖಗಳನ್ನು ಕೂಡ ಅಪಿ ತಾರತಮ್ಯ ಸಹಿತೈ ಸ್ವಗುರು ಅಂದರೆ ತಾರತಮ್ಯ ಸಹಿತ ಅಂದರೆ ಅವರವರ ಯೋಗ್ಯತೆಗೆ ಸರಿಯಾಗಿ ಎಲ್ಲರೂ ಅಲ್ಲಿ ಸುಖವನ್ನು ಪಡಿತಾರೆ. ಆದರೆ ಪ್ರತಿಯೊಬ್ಬರಿಗೂ ಅವರು ಏನು ತಿಳ್ಕೊಂಡಿದ್ದಾರೆ ಅಂತ ಹೇಳಿದರೆ ನಾನು ಪೂರ್ಣ ಸುಖವನ್ನು ಅನುಭವಿಸುತ್ತಿದ್ದೇನೆ, ಆದ್ದರಿಂದ ಯಾವುದೇ ಗಲಾಟೆ ಇಲ್ಲ. ನಮಗೆ ಯಾವಾಗ ನನಗೆ ಎಲ್ಲ ಸುಖ ಇದೆ ಅಂತ ಹೇಳಿದರೆ ಮತ್ತೆ ಯಾವುದು ನನಗೆ ಸುಖ ಇಲ್ಲ ಅಂತ ಪ್ರಶ್ನೆ ಇಲ್ಲ ನೋಡಿ ಯಾವಾಗಲೂ. ಸೊ ನಮಗೇನಾಗ್ತದೆ ಅಂತ ಹೇಳಿದರೆ ಅದು ಅವನ ಹತ್ರ ಉಂಟು, ನನ್ನ ಹತ್ರ ಇಲ್ಲ. ಸೊ ಆ ರೀತಿ ಅಂದರೆ ನನ್ನಲ್ಲಿ ಆ ಸುಖ ಇಲ್ಲ, ಇದನ್ನೇ ನಾವು ತಿಳ್ಕೊಳ್ತೇವೆ. ನಮ್ಮ ಹತ್ರ ಯಾವುದು ಇಲ್ವೋ ಅದನ್ನೇ ತಿಳ್ಕೊಂಡು ಪ್ರತಿದಿನ ದುಃಖ ಪಡುವವರು ನಾವಿಲ್ಲಿ. ಆದರೆ ಮೋಕ್ಷದಲ್ಲಿ ಅವರಿಗೆ ಇರುವಂಥದ್ರಲ್ಲಿ ಪೂರ್ಣ ತೃಪ್ತಿ ಹೊಂದಿರ್ತಾರವರು ಆ ರೀತಿಯಲ್ಲಿ. ಸೊ ಆಮೇಲೆ ಸವಿಲಾಸ ಲಾಸ್ಯ ಪರಿತುಷ್ಟ ದೃಶೋ, ಭಗವಂತನ ಸವಿಲಾಸ ಲಾಸ್ಯ ಪರಿತುಷ್ಟ ದೃಶೋ ಮೃದು ಗೀತ ವಾದ್ಯ ಮುದಿತ ಶ್ರವಣ, ಎಲ್ಲ ರೀತಿಯ ಗೀತೆಗಳು ವಾದ್ಯಗಳು ಏನೆಲ್ಲ ಬೇಕೋ ಭಗವಂತನ ದರ್ಶನ. ಸವಿಲಾಸ ಲಾಸ್ಯ ಪರಿತುಷ್ಟ ದೃಶೋ ಅಂತ ಹೇಳಿದರೆ ನಿಮಗೆ ಏನು ಬೇಕೋ ಪ್ರತಿಯೊಂದು ಕೂಡ ಅನುರಂಜಯಿತಿ ನಮ ಕಂಜ ದೃಶೋ ರಮಣ ಅಮೀಸ್ವ ರಮಣೀ ತರುಣಿ, ತಮ್ಮ ಆ ನಿತ್ಯ ತರುಣಿಯಾದ ಹೆಂಡಂದಿರೊಂದಿಗೆ ಪೂರ್ಣ ಸುಖವನ್ನು ಅನುಭವಿಸ್ತಾ ಇರ್ತಾರೆ. ಆಮೇಲಿಂದ ಅದೇ ಹೇಳ್ತಾರೆ ಇಲ್ಲಿ ಅಖಿಲ ವಿಷಯಿಭಿಹಿ ಸುಂದರಿ ಭೋಗ ಭಾಗ್ಭಿಹಿ, ತನ್ನ ಅತಿ ಸುಂದರಿಯೂ ಅತಿ ತರುಣಿಯೂ ಆದ ಹೆಂಡತಿಯೊಡನೆ ಅಖಿಲ ವಿಷಯಿಭಿಹಿ ಎಲ್ಲ ಥರದ ಸುಖಗಳನ್ನು ಅಲ್ಲಿ ಮೋಕ್ಷದಲ್ಲಿ ಅನುಭವಿಸುವಂಥ ಯೋಗ. ಅಖಿಲ ವಿಷಯಿಭಿಹಿ ಸುಂದರಿ ಭೋಗ ಭಾಗ್ಭಿಹಿ ಬ್ರಹ್ಮಾದ್ಯೈಹಿ ನಾಥ ದೃಗ್
ವಿಲಸಿತಂ ದೃಗ್ಭಿಹಿ ವಿಲಸಿತಂ ಅತುಲಂ ಅಂತೇಳಿದ್ರೆ ಬ್ರಹ್ಮಾದ್ಯೈಹಿ ಅಂತೇಳಿದ್ರೆ ಬ್ರಹ್ಮಾದಿಗಳಿಗೆ ಸಿಗುವಂತಹ ಸಾಯುಜ್ಯ ಲೋಕ, ಇನ್ನು ಬಾಕಿದ್ದವರಿಗೆ ಸಿಗುವಂತಹ ಸಾಲೋಕ್ಯ ಸಾರೂಪ್ಯ ಸಾಮೀಪ್ಯ ಈ ಲೋಕಗಳೊಂದಿಗೆ ಭಗವಂತನನ್ನು ದೃಗ್ಭಿಹಿ ನಾಥ ದೃಗ್ಭಿಹಿ ಭಗವಂತನ ಅಂತೇಳಿದರೆ ಯಾವ ದರ್ಶನವು ಇಲ್ಲಿ ನಮಗೆ ಅತಿ ದುರ್ಲಭವಾಗಿದೆಯೋ ಅಲ್ಲಿ ಆ ದರ್ಶನವನ್ನು ಎಷ್ಟು ಸಲ ಬೇಕಾದರೂ ಪಡೆದು ಅಂತಹ ಎಲ್ಲ ಭೋಗಗಳನ್ನು ಸುಖಗಳನ್ನು ಪಡೆಯುವಂತಹ ಅಲ್ಲಿ ವಿಲಾಸಿತಂ ಅಂತೇಳಿದರೆ ಶೋಭಾಯಮಾನವಾಗಿರುವಂತಹ ಆ ಮೋಕ್ಷದಲ್ಲಿ ಅತುಲಂ ಅಂದರೆ ಆ ಮೋಕ್ಷಕ್ಕೆ ಬಾಕಿ ಎಲ್ಲ ಲೋಕಗಳ ಸುಖವನ್ನು ನೋಡಿದರೆ ಅದಕ್ಕಿಂತ ಎಷ್ಟೋ ಪಟ್ಟು ಮಿಗಿಲಾಗಿರುವಂಥ ಸುಖ ಆ ಮೋಕ್ಷದಲ್ಲಿ, ಅದಕ್ಕಿಂತ ಹೆಚ್ಚಿನ ಸುಖ ಭಗವಂತನನ್ನು ಕಾಣುವ ಸುಖ. ಆಮೇಲಿಂದ ಅದಕ್ಕಿಂತ ಹೆಚ್ಚಿನದ್ದು ಯಾವುದು ಅಂತ ಹೇಳಿದ್ರೆ ಅಲ್ಲಿ ಒಂದು ಸಲ ಹೋದವರು ವಾಪಸ್ ಬರಲಿಕ್ಕಿಲ್ಲ. ಅಲ್ಲಿ ಯಾವುದು ಜನ್ಮ ಮೃತ್ಯು ಜರ ಆಮೇಲೆ ರೋಗ ಆಮೇಲೆ ಅರಿಷಡ್ವರ್ಗ ಯಾವ ನಮನೆಯ ದೋಷಗಳು ಇಲ್ಲದ ಜಾಗ ಸಹ ಅಂತಹ ವೈಕುಂಠದ ಅಲ್ಲಿರುವಂತಹ ಲಕ್ಷ್ಮೀನಾರಾಯಣರು ಅನುಗ್ರಹಣಾತು ನಮ್ಮನ್ನು ಅನುಗ್ರಹಿಸಲಿ. ಸೊ ನಮ್ಮ ಗುರುಗಳು ಮತ್ತು ಲಕ್ಷ್ಮೀನಾರಾಯಣರು ಅನುಗ್ರಹಣಾತು ಸಹ ಅವರೆಲ್ಲ ನಮಗೆ ಅನುಗ್ರಹಣಾತು ಅಂದರೆ ಅನುಗ್ರಹಿಸಲಿ. ನಹ ಅಲಂ ಚೆನ್ನಾಗಿ ಅನುಗ್ರಹಿಸಲಿ, ನಮ್ಮ ಸೇವೆಯಿಂದ ಪೂರ್ತಿ ಪ್ರಸನ್ನರಾಗಲಿ ಅಂತ ಹೇಳ್ತಾ ಕೃಷ್ಣಾರ್ಪಣಮಸ್ತು. ಇವತ್ತಿನದನ್ನು ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.